ಪಶ್ಚಿಮ ಘಟ್ಟ ಬೆಳಗಾವಿ ಈ ಕಡೆ ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಒಂದು ಲೆಕ್ಕದಲ್ಲಿ ನದಿಗಳಿಗೆ ಜೀವ ಕಳೆ ಬಂದಿದೆ, ಇನ್ನೊಂದು ಲೆಕ್ಕದಲ್ಲಿ ಜನರಿಗೆ ಜೀವ ಭಯ ಶುರುವಾಗಿದೆ. ಯಾವಾಗ ಎಲ್ಲಿ ನೀರು ಹರಿಯುತ್ತೋ, ಎಲ್ಲಿ ನಮ್ಮ ಊರಿಗೆ ನುಗ್ಗಿ ಬಿಡುತ್ತೋ, ಹೊಲ ಮನೆಗಳನ್ನೆಲ್ಲ ಕವರ್ ಮಾಡಿಬಿಡುತ್ತೋ, ಇದು ಮುಳುಗಿಸ್ಬಿಡುತ್ತೋ ಅನ್ನುವಂಥ ಭಯ ನಾವು ತೋರಿಸ್ತಾ ಇದ್ದೀವಿ ನೋಡಿ. ಆದರೂ ಕೂಡ ಇಷ್ಟೊಂದೆಲ್ಲ ಮಳೆ ಬಿದ್ದರೂ ಕೂಡ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ 80% ಮಳೆ ಕಡಿಮೆ ನಾವು ತೋರಿಸ್ತಾ ಇದ್ದೀವಿ. ಈ ಕಡೆ ಭಾಗದ ಪ್ರಮುಖ ನದಿಗಳು ಘಟಪ್ರಭಾ, ಕೃಷ್ಣ, ಹಿರಣ್ಯಕೇಶಿ, ಸೊ ಇದು ಜೊತೆಗೆ ಮಲಪ್ರಭಾ. ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಖಾನಾಪುರ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಬತ್ತಿ ಹೋಗಿದ್ದಂತಹ ಮಲಪ್ರಭಾ ನದಿಗೆ ಜೀವ ಕಳೆ ಬಂದಿರುವಂಥದ್ದು. ಕಳೆದ 4 ದಿನಗಳಿಂದ ಕಂಪ್ಲೀಟ್ ಆಗಿ ಬತ್ತಿ ಇದ್ದಂತಹ ಮಲಪ್ರಭಾ ನದಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು. ಸದ್ಯ ನಾನೀಗ ಈ ಒಂದು ಮಲಪ್ರಭಾ ನದಿ ತಟದಲ್ಲೇ ಇದ್ದೇನೆ. ಇದೇನದು ಜಾಂಬೂಟಿ ಸಂಪರ್ಕ ಹೊರ ವಲಯದಲ್ಲೇ ಹರಿದು ಹೋಗುವಂಥ ಮಲಪ್ರಭಾ ನದಿಯ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸಬಹುದಾಗಿದೆ. ಸದ್ಯ ಈಗ ಎಷ್ಟರ ಮಟ್ಟಿಗೆ ನದಿಯ ತೀವ್ರತೆ ಇದೆ, ನೀರಿನ ಹರಿವು ಹೆಚ್ಚಾಗ್ತಿದೆ ಅನ್ನುವಂಥದ್ದನ್ನು ಕೂಡ ನೀವೀಗ ನೋಡಬಹುದಾಗಿದೆ. ಕಳೆದ 4 ದಿನಗಳ ಹಿಂದೆ ಇಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಒಂದು ಹನಿ ನೀರು ಕೂಡ ಇರಲಿಲ್ಲ. ಆದರೆ ಇದೀಗ ಸದ್ಯ ಕಂಪ್ಲೀಟ್ ಆಗಿ ನೀರಿನಿಂದನೇ ಆವರಿಸಿರುವಂಥದ್ದು ನೀವೀಗ ನೋಡಬಹುದಾಗಿದೆ. ನದಿಯ ಸುತ್ತಮುತ್ತಲೂ ಕೂಡ ಈಗ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಖಾನಾಪುರ ತಾಲೂಕಿನಾದ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಏನು ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಗೆ ಏನು ನದಿ ತುಂಬಿ ಹರಿತಾ ಇರುವಂಥದ್ದನ್ನು ಕೂಡ ನೀವೀಗ ನೋಡ್ಬೋದಾಗಿದೆ. ಇದೇ ರೀತಿ ಮಳೆ ಆಗಿದ್ದೆ ಆದರೆ ಬಹುತೇಕ ಮತ್ತಷ್ಟು ಜಮೀನುಗಳಿಗೂ ಕೂಡ ನೀರು ನುಗ್ಗುವಂಥ ಆತಂಕ ಕೂಡ ಹೆಚ್ಚಾಗಿರುವಂಥದ್ದು. ಒಟ್ಟಿನಲ್ಲಿ ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಒಂದು ಮಳೆಯ ತೀವ್ರತೆಯನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ. ಬರೀ ಒಂದು ಕಡೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂಥದ್ದು ಆದರೆ ಮತ್ತೊಂದು ಕಡೆ ನದಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಸದ್ಯ ಕಳೆದ 4 ದಿನಗಳಿಂದ ನಿರಂತರವಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಅದರ ಜೊತೆಗೆ ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಮಲಪ್ರಭಾ ನದಿಗೆ ಸದ್ಯ ಈಗ 1500ರಿಂದ 2000 ಕ್ಯೂಸೆಕ್ನಷ್ಟು ನೀರು ಹರಿದು ಒಳಹರಿವಿರುವಂಥದ್ದು. ಈ ಒಂದು ಮಲಪ್ರಭಾ ನದಿ ಏನಿದೆ ಮುಂದೆ ಸವದತ್ತಿ ಬಳಿ ನವಿಲು ತೀರ್ಥ ಜಲಾಶಯಕ್ಕೆ ಹೋಗಿ ಸೇರಿಕೊಳ್ಳುವಂಥದ್ದು. ಸೊ ಈಗ ಡ್ಯಾಮ್ಗಳು ಕೂಡ ಏನು ಖಾಲಿಯಾಗಿದ್ವು, ಅವುಗಳು ಕೂಡ ಈಗ ಒಂದು ಹಂತದಲ್ಲಿ ನೀರು ಬರ್ತಾ ಇರುವಂಥ ಕಾರಣಕ್ಕಾಗಿ ಡ್ಯಾಮ್ಗಳಿಗೂ ಕೂಡ ಜೀವಕಳೆ ಬರ್ತಾ ಇರುವಂಥದ್ದು. ಸದ್ಯ ಇನ್ನೂ ಕೂಡ ಮಳೆ ಮುಂದುವರೆದಿರುವಂಥ ಕಾರಣಕ್ಕಾಗಿ ಒಂದು ಹಂತದಲ್ಲಿ ಮಲಪ್ರಭಾ ಆಗಿರ್ಬೋದು, ಅದರ ಜೊತೆಗೆ ಘಟಪ್ರಭಾ, ಕೃಷ್ಣ, ದೂದ್ಗಂಗಾ, ವೇದಗಂಗಾ ಸೇರಿದಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳೇನು ಹರಿತಾ ಇದ್ದಾವೆ ಅವೆಲ್ಲವೂ ಕೂಡ ಮೈದುಂಬಿ ಹರಿತಾ ಇರುವಂಥದ್ದು. ಕೇವಲ 4 ದಿನದಲ್ಲಿ ಎಲ್ಲ ನದಿಗಳಿಗೂ ಕೂಡ ಜೀವಕಳೆ ಬರುವುದರ ಜೊತೆಗೆ ಸದ್ಯ ಮೈದುಂಬಿ ಹರಿತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಹೀಗಾಗಿ ಅಂದರೆ ಕೃಷ್ಣಾ ನದಿನಲ್ಲಿ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಒಳಹರಿವು ಜಾಸ್ತಿ ಆಯಿತು ಅಂತಂದರೆ ಅಲ್ಲಿಂದ ನೀರು ಬಂತು ಅಂತ ಅರ್ಥ. ಈಗ ನೋಡಿ 24 ಗಂಟೆನಲ್ಲಿ 24,000 ಕ್ಯೂಸೆಕ್ ನೀರಿನ ಒಳಹರಿವು ಜಾಸ್ತಿ ಆಗಿದೆ 24 ಅವರ್ಸಲ್ಲಿ. ಹೀಗಾಗಿ ಸದ್ಯ ಕೃಷ್ಣಾ ನದಿಗೆ 77,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದೆ. ಹಾಗಾಗಿ ರಾಜಾಪುರ ಬ್ಯಾರೇಜಿನಿಂದ 60,000 ಕ್ಯೂಸೆಕ್ ನೀರು ಹೊರಗಡೆ ಬರ್ತಾ ಇದೆ. ಇನ್ನು ದೂದ್ಗಂಗಾ ನದಿಯಿಂದ 18,000 ಕ್ಯೂಸೆಕ್ ನೀರು ರಿಲೀಸ್ ಆಗ್ತಾ ಇದೆ. ಈ ಕಡೆ ಭಾಗದಲ್ಲಿ ಸ್ಥಿತಿ ಹೆಂಗಿರಬೇಕು ಯೋಚನೆ ಮಾಡಿ. ಚಿಕ್ಕೋಡಿ ಬಾಧಿತ ಪ್ರದೇಶ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬ್ಯಾರೇಜಿಗೆ ವಿಪರೀತ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಅಲ್ಲಿ ಬೇರೆ ಬೇರೆ ಹಳ್ಳಿಗಳಿಗೂ ಕೂಡ ನೀರು ನುಗ್ಗಿದರೆ ಅಚ್ಚರಿ ಇಲ್ಲ. ಇನ್ನು ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ವಿಪರೀತ ಮಳೆಯ ಪರಿಣಾಮ ಏನು ಅಂದರೆ ಒಂದು ಟ್ರ್ಯಾಕ್ಟರ್ ಹೋಗ್ತಾ ಇತ್ತು, ಇದ್ದಕ್ಕಿದ್ದಂಗೆ ಮರ ಹೊತ್ಕೊಂಬಿತ್ತು ಟ್ರ್ಯಾಕ್ಟರ್ ಮೇಲೆ. ಹೆಂಗೋ ಅದೃಷ್ಟ ನೆಟಗಿತ್ತು, ಚಾಲಕಂದು ಬಚಾವಾದ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು ನೋಡಿ. ಕರೆಕ್ಟಾಗಿ ಡ್ರೈವರ್ ಇಲ್ಲಿ ಕೂತ್ಕೊತಾನಲ್ಲ ಅಲ್ಲೇ ಬಿದ್ದಿದೆ ನೋಡಿ ಮರ. ಈ ಅದೃಷ್ಟ ಎಷ್ಟು ಗಟ್ಟಿ ಇರಬೇಕು ಈ ಡ್ರೈವರ್ದು.
ಖಾನಾಪುರ ತಾಲೂಕಿನ ಶಿವೋಲಿಯಲ್ಲಿ ಆಗಿರುವಂಥ ಘಟನೆ. ನೇರವಾಗಿ ಅವನು ಕೂತ್ಕೊಳ್ಳೋವಂಥ ಸೀಟ್ ಮೇಲೇ ಮರ ಬಿದ್ದಿದೆ, ಆದರೂ ಕೂಡ ಅವನು ಬಚಾವಾಗಿದ್ದಾನೆ. ಪುಂಡಲಿಕ್ ಪಾಟೀಲ್ ಅನ್ನುವಂಥವ್ರು ಸೇರಿದಂಥ ಟ್ರ್ಯಾಕ್ಟರ್ ಇದು.